ನಮಸ್ಕಾರ ಕರ್ನಾಟಕ. ಕ್ಲೌಡ್ ಟಾಕ್ಸ್ ಕನ್ನಡ ಚಾನೆಲ್ನ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಟೋ ಸ್ಕೇಲಿಂಗ್ ಗ್ರೂಪ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೇನೆ ಆಟೋ ಸ್ಕೇಲಿಂಗ್ ಗ್ರೂಪ್ಸ್ಗೆ ರಿಲೇಟ್ ಆಗಿರುವಂತಹ ಕೆಲವು ಕಾನ್ಸೆಪ್ಟ್ಸ್ ಬಗ್ಗೆನೂ ತಿಳುವಳಿಕೆ ನೀಡ್ತೀನಿ. ಮೊದಲಿಗೆ ನೀವಾಗಲೇ ನೋಡ್ತಾ ಇರೋ ಹಾಗೆ ನಾನು AWS ಕಾನ್ಸೋಲ್ನಲ್ಲಿ ಲಾಗಿನ್ ಆಗಿದ್ದೀನಿ. ಹಾಗೆ ಇವತ್ತಿನ ಲ್ಯಾಬ್ಗೆ ಬೇಕಾಗಿರುವಂತಹ ಲೋಡ್ ಬ್ಯಾಲೆನ್ಸರ್ ಹಾಗೂ ಟಾರ್ಗೆಟ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನೀಗ ಲೋಡ್ ಬ್ಯಾಲೆನ್ಸರ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ್ದೀನಿ. ನಾನು ಈ DNS ನೇಮ್ನ ಕಾಪಿ ಮಾಡಿ ನನ್ನ ಬ್ರೌಸರಿಂದ ಅದನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಈ ಥರದ ಒಂದು ಎರರ್ ಬರ್ತಾ ಇದೆ, ಸರ್ವಿಸ್ ಟೆಂಪರರಿಲಿ ಅನ್ಅವೈಲೇಬಲ್ ಅಂತ. ಯಾಕೆ ಅಂದರೆ ನಾನು ಯಾವುದೇ ಬ್ಯಾಕ್ ಎಂಡ್ ಸರ್ವಿಸಸ್ನ ಇನ್ನೂ ರನ್ ಮಾಡ್ತಾ ಇಲ್ಲ. ನಾನು ಲೋಡ್ ಬ್ಯಾಲೆನ್ಸರ್ ಜೊತೆಗೆ ಒಂದು ಟಾರ್ಗೆಟ್ ಗ್ರೂಪ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಈ ಟಾರ್ಗೆಟ್ ಗ್ರೂಪ್ನಲ್ಲಿ ನಾನು ಇನ್ನೂ ಯಾವುದೇ ಟಾರ್ಗೆಟ್ಸ್ನ ರಿಜಿಸ್ಟರ್ ಮಾಡಿಲ್ಲ. ನೋಡಿ, ಇಲ್ಲಿ ಯಾವುದೇ ಟಾರ್ಗೆಟ್ಸ್ನ ರಿಜಿಸ್ಟರ್ ಮಾಡಿಲ್ಲ. ಈಗ ನಾವು ಇದೇ ಮೆನ್ಯೂ ಬಾರ್ನಲ್ಲಿ ಅತಿ ಕೆಳಗೆ ಆಟೋ ಸ್ಕೇಲಿಂಗ್ ಗ್ರೂಪ್ಸ್ ಅನ್ನುವಂತಹ ಒಂದು ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ದೀನಿ. ಆಟೋ ಸ್ಕೇಲಿಂಗ್ ಅಂದರೆ ಏನು? ನಮ್ಮ ಅಪ್ಲಿಕೇಶನ್ಗೆ ಹೆಚ್ಚು ಲೋಡ್ ಬರ್ತಾ ಇದೆ ಅಂದಾಗ ಹೆಚ್ಚು ಇನ್ಸ್ಟೆನ್ಸಸ್ನ ಆಟೋಮ್ಯಾಟಿಕ್ ಆಗಿ ಆ್ಯಡ್ ಮಾಡೋದು, ಹಾಗೆ ಲೋಡ್ ಕಡಿಮೆ ಆದ ಕೂಡಲೇ ಆ ಒಂದು ಇನ್ಸ್ಟೆನ್ಸಸ್ನ ಸ್ಕೇಲ್ ಇನ್ ಅಂದರೆ ಕಡಿಮೆ ಮಾಡ್ಕೊಳ್ಳೋದು, ಇದನ್ನು ಆಟೋ ಸ್ಕೇಲಿಂಗ್ ಅಂತ ಕರೀತಾರೆ. ಇದರ ಬೆನಿಫಿಟ್ಸ್ ಏನು ಅಂತ ನೋಡೋದಾದರೆ, ನೋಡಿ, ಆಟೋ ಸ್ಕೇಲಿಂಗಿಂದ ಫಾಲ್ಟ್ ಟಾಲರೆನ್ಸ್ ಇರುತ್ತೆ. ಅಂದರೆ ಯಾವುದೇ ಒಂದು ಇನ್ಸ್ಟೆನ್ಸ್ ಅನ್ಹೆಲ್ದಿ ಆದರೆ ಇದು ಆಟೋಮ್ಯಾಟಿಕ್ ಆಗಿ ಇನ್ನೊಂದು ಇನ್ಸ್ಟೆನ್ಸ್ನ ಸ್ಪಿನ್ ಅಪ್ ಮಾಡುತ್ತೆ. ಇದರಿಂದ ನಮ್ಮ ಅವೈಲಬಿಲಿಟಿ ಕೂಡ ಹೆಚ್ಚುತ್ತೆ. ಹಾಗೆಯೇ ಕಾಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ, ನಮ್ಮ ಅಪ್ಲಿಕೇಶನ್ ಎಷ್ಟು ಇನ್ಸ್ಟೆನ್ಸಸ್ ಬೇಕೋ ಅಷ್ಟು ಇನ್ಸ್ಟೆನ್ಸಸ್ನ ಮಾತ್ರ ನಾವಿಲ್ಲಿ ಬಳಸ್ಕೊತಾ ಇರ್ತೀವಿ. ಹೆಚ್ಚು ಇನ್ಸ್ಟೆನ್ಸಸ್ನ ಸ್ಪಿನ್ ಅಪ್ ಮಾಡಿ ಅನಾವಶ್ಯಕ ದುಡ್ಡು ಖರ್ಚು ಮಾಡುವಷ್ಟಿರೋದಿಲ್ಲ. ಈ ಆಟೋ ಸ್ಕೇಲಿಂಗ್ ಗ್ರೂಪ್ಗೆ ರಿಲೇಟೆಡ್ ಸರ್ವಿಸಸ್ ಯಾವುದು ಅಂತ ನೋಡೋದಾದರೆ ಅಮೆಜಾನ್ EC2 ಇನ್ಸ್ಟೆನ್ಸಸ್ ಏನಿದೆ ಅದು, ಹಾಗೆಯೇ ಕ್ಲೌಡ್ ವಾಚ್ ಮೆಟ್ರಿಕ್ಸ್. ನಾವು ಅಮೆಜಾನ್ ಕ್ಲೌಡ್ ವಾಚ್ನ EC2 ಇನ್ಸ್ಟೆನ್ಸಸ್ ಅಥವಾ ಆಟೋ ಸ್ಕೇಲಿಂಗ್ ಗ್ರೂಪ್ಸ್ ಏನಿರುತ್ತೆ ಅದರ ಒಂದು ಮೆಟ್ರಿಕ್ಸ್ನ ಮಾನಿಟರ್ ಮಾಡಿ ಅದರ ಬೇಸಿಸ್ ಮೇಲೆ ಆ್ಯಕ್ಷನ್ಸ್ನ ತಗೊಳ್ಬಹುದು. ಹಾಗೆಯೇ ಇನ್ನೊಂದು ರಿಲೇಟೆಡ್ ಸರ್ವಿಸ್ ಅಂದರೆ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸಿಂಗ್ನ ನಾವು ಆಟೋಮ್ಯಾಟಿಕ್ ಆಗಿ ಬರುವಂತಹ ಟ್ರಾಫಿಕ್ನ ನಮ್ಮ ಬ್ಯಾಕ್ ಎಂಡ್ ಇನ್ಸ್ಟೆನ್ಸಸ್ ಏನಿದೆ ಅದರ ನಡುವೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಮೂರು ಈ ಒಂದು ಆಟೋ ಸ್ಕೇಲಿಂಗ್ ಗ್ರೂಪ್ಗೆ ರಿಲೇಟೆಡ್ ಆಗುವಂಥ ಸರ್ವಿಸಸ್. ಈಗ ನಾನು ಇಲ್ಲಿ ಕ್ರಿಯೇಟ್ ಆಟೋ ಸ್ಕೇಲಿಂಗ್ ಗ್ರೂಪ್ ಅನ್ನುವಂತಹ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲಿಗೆ ಇದು ಚೂಸ್ ಲಾಂಚ್ ಟೆಂಪ್ಲೇಟ್ ಆರ್ ಕಾನ್ಫಿಗರೇಷನ್ ಅಂತ ಕೇಳ್ತಾ ಇದೆ. ಈ ಲಾಂಚ್ ಕಾನ್ಫಿಗರೇಷನ್ ಅನ್ನೋದೇನಿತ್ತು, ಇದು ಒಂದು ಲೆಗಸಿ ಸರ್ವಿಸ್ AWSದು. ಈಗ AWS ಕೂಡ ಲಾಂಚ್ ಟೆಂಪ್ಲೇಟ್ನೇ ಯೂಸ್ ಮಾಡಿ ಅಂತ ಪ್ರಮೋಟ್ ಮಾಡ್ತಾ ಇದೆ. ಯಾಕೆ ಅಂದರೆ ಈ ಲಾಂಚ್ ಟೆಂಪ್ಲೇಟ್ನಲ್ಲಿ ನಮಗೆ ಇನ್ನೂ ಹೆಚ್ಚು ಆಪ್ಷನ್ಸ್ ಇದೆ. ವರ್ಷನಿಂಗ್ ಮಾಡಬಹುದು, EBS ಟ್ಯಾಗಿಂಗ್ ಮಾಡಬಹುದು, ಹೀಗೆ ಅನೇಕ ಫೀಚರ್ಸ್ ಈ ಒಂದು ಲಾಂಚ್ ಟೆಂಪ್ಲೇಟ್ನಲ್ಲಿ ಇದೆ. ನೋಡಿ, ಈಗ ನಾನು ಆಟೋ ಸ್ಕೇಲಿಂಗ್ ಗ್ರೂಪ್ ನೇಮ್ ಹಾಕ್ತಾ ಇದ್ದೀನಿ, ಲಾಂಚ್ ಟೆಂಪ್ಲೇಟ್. ನಾನೀಗ ಕ್ರಿಯೇಟ್ ಎ ಲಾಂಚ್ ಟೆಂಪ್ಲೇಟ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಾವು ಲಾಂಚ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡೋಣ. ಲಾಂಚ್ ಟೆಂಪ್ಲೇಟ್ ನೇಮ್ ಕೇಳ್ತಾ ಇದೆ. ನಾನಿಲ್ಲಿ ಲಾಂಚ್ ಟೆಂಪ್ಲೇಟ್ ನೇಮ್ ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವರ್ಷನ್ಗೆ ಡಿಸ್ಕ್ರಿಪ್ಷನ್, ನಾನು ಇದನ್ನು ಟೆಸ್ಟ್ ಅಂತ ನೇಮ್ ಮಾಡಿದ್ದೀನಿ. ಹಾಗೆ ಯಾವ ಒಂದು ಅಮೆಜಾನ್ ಮೆಷಿನ್ ಇಮೇಜ್ ಯೂಸ್ ಮಾಡಬೇಕು ಅಂತ ನಾನು ಅಮೆಜಾನ್ ಲೈನೆಕ್ಸ್ 2ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ವಿಂಡೋಸ್ ಅಥವಾ ಬೇರೆ ಯಾವುದೇ ಮೆಷಿನ್ ಇಮೇಜ್ನ ಯೂಸ್ ಮಾಡಬಹುದು. ಹಾಗೆ ಇನ್ಸ್ಟೆನ್ಸ್ ಟೈಪ್ ನಾನು T2 ಮೈಕ್ರೋ ತಗೋತೀನಿ, ಯಾಕೆಂದರೆ ಅದು ಫ್ರೀ ಟಿಯರ್ನಲ್ಲಿ ಇದೆ. ಕೀಪೇರ್ ನಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕೀಪೇರ್ನ ಯೂಸ್ ಮಾಡ್ತಾ ಇದ್ದೀನಿ. SSH ಲಾಗಿನ್ಗೆ ಇದು ಯೂಸ್ ಆಗುತ್ತೆ. ಹಾಗೆಯೇ ನಾನೊಂದು ಸೆಕ್ಯೂರಿಟಿ ಗ್ರೂಪ್ ಏನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೆ ಆಗಲೇ, ಅದನ್ನೇ ಇಲ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಈ ಸೆಕ್ಯೂರಿಟಿ ಗ್ರೂಪ್ ಮೂಲಕ ನಾನು ಪೋರ್ಟ್ 80 ಹಾಗೂ ಪೋರ್ಟ್ 22ನ ಅಲೌ ಮಾಡಿದ್ದೀನಿ. ಪೋರ್ಟ್ 22 SSH ಮಾಡೋಕ್ಕೆ ಇನ್ಸ್ಟೆನ್ಸ್ಗೆ, ಪೋರ್ಟ್ 80 ನಾನು ನನ್ನ ಇನ್ಸ್ಟೆನ್ಸಸ್ನ HTTP ಮೂಲಕ ಆಕ್ಸೆಸ್ ಮಾಡೋಕ್ಕೆ. ಈಗ ನೋಡಿ, ಇಲ್ಲಿ ಅಡ್ವಾನ್ಸ್ ಡೀಟೇಲ್ಸ್ ಅನ್ನೋ ಒಂದು ಬಟನ್ ಏನಿದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ
ಇಲ್ಲಿ ನಿಮಗೆ ಸ್ಪಾಟ್ ಇನ್ಸ್ಟೆನ್ಸಸ್ನ ಚೂಸ್ ಮಾಡುವಂತಹ ಒಂದು ಆಪ್ಷನ್ ಕೂಡ ಕೊಡುತ್ತೆ. ಸ್ಪಾಟ್ ಇನ್ಸ್ಟೆನ್ಸಸ್ ಅಂದರೆ ಕೆಲವು EC2 ಇನ್ಸ್ಟೆನ್ಸಸ್ಸು ಯೂಸ್ ಆಗಿಲ್ದರೆ ಇರುವಂತಹ ಇನ್ಸ್ಟೆನ್ಸಸ್ನ AWSನವರು ನಿಮಗೆ 90% ಅಷ್ಟು ಡಿಸ್ಕೌಂಟೆಡ್ ರೇಟ್ನಲ್ಲಿ ಈ ಇನ್ಸ್ಟೆನ್ಸಸ್ನ ಕೊಡ್ತಾರೆ. ಈ ಸ್ಪಾಟ್ ಇನ್ಸ್ಟೆನ್ಸ್ ಏನಿದೆ ಇದಕ್ಕೆ ನೀವು ಒಂದು ಬಿಡ್ಡಿಂಗ್ ಪ್ರೈಸ್ ಕೊಡಬೇಕಾಗತ್ತೆ. ಬಿಡ್ಡಿಂಗ್ ಪ್ರೈಸ್ನಲ್ಲಿ ನೀವೇನು ಪ್ರೈಸ್ ಹಾಕಿರ್ತೀರಾ ಆ ಪ್ರೈಸು ಒಂದು ಸ್ಪಾಟ್ ಪ್ರೈಸ್ ಏನಿರುತ್ತೆ ಇನ್ಸ್ಟೆನ್ಸ್ದು ಅದಕ್ಕಿಂತ ಹೈಯರ್ ಇರುವಾಗ ನಿಮಗೆ ಆ ಇನ್ಸ್ಟೆನ್ಸ್ ಅಲೋಕೇಟ್ ಆಗಿರುತ್ತೆ. ಇನ್ ಕೇಸ್ ಆ ಒಂದು ಸ್ಪಾಟ್ ಪ್ರೈಸ್ ಏನಿರುತ್ತೆ ಇನ್ಸ್ಟೆನ್ಸ್ದು ಅದು ನಿಮ್ಮ ಒಂದು ಕೋಟೆಡ್ ಪ್ರೈಸ್ಗಿಂತ ಹೈ ಆಗಿದ ತಕ್ಷಣ ನಿಮ್ಮ ಇನ್ಸ್ಟೆನ್ಸ್ ಆಟೋಮ್ಯಾಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಇದಕ್ಕೆ ನಿಮಗೆ ಅರೌಂಡ್ 2 ಮಿನಿಟ್ಸ್ ಒಂದು ಅಡ್ವಾನ್ಸ್ ನೋಟಿಫಿಕೇಶನ್ ಬರುತ್ತೆ ಅಷ್ಟೇ. ಸೊ ನಿಮಗೆ ಆ ಥರದ ಒಂದು ಸ್ಪಾಟ್ ಇನ್ಸ್ಟೆನ್ಸಸ್ಸು ಬೇಕಂದ್ರೆ ಇಲ್ಲಿ ನೀವು ಅದನ್ನ ಚೂಸ್ ಮಾಡಬಹುದು ಕ್ಲಿಕ್ ಮಾಡಿ. ಇದಲ್ಲದೆ ನಾವಿಲ್ಲಿ ಬೂಟ್ ಸ್ಟ್ರ್ಯಾಪಿಂಗೋಸ್ಕರ ಏನು ಯೂಸರ್ ಡೇಟಾ ಯೂಸ್ ಮಾಡ್ತೀವಿ ಅದನ್ನು ನೀವಿಲ್ಲಿ ಹಾಕಬಹುದು ಆ ಸ್ಕ್ರಿಪ್ಟ್ನ. ನಾನೀಗ ಇದೆರಡು ಆಪ್ಷನ್ನ ಚೂಸ್ ಮಾಡ್ತಾ ಇಲ್ಲ. ಈಗ ಕ್ರಿಯೇಟ್ ಲಾಂಚ್ ಟೆಂಪ್ಲೇಟ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ತೋರಿಸ್ತಾ ಇದೆ. ಈಗ ವ್ಯೂ ಲಾಂಚ್ ಟೆಂಪ್ಲೇಟ್ಸ್ ನೋಡಿ, ಈಗ ಲಾಂಚ್ ಟೆಂಪ್ಲೇಟ್ನ ತೋರಿಸ್ತಾ ಇದೆ. ನಾನು ಇದನ್ನ ಕ್ಲಿಕ್ ಮಾಡಿದ್ದೀನಿ ಜಸ್ಟ್ ಒಂದು ರಿವ್ಯೂ ಮಾಡೋಕ್ಕೋಸ್ಕರ. ಈಗ ನಾವು ಮತ್ತೆ ಆಟೋ ಸ್ಕೇಲಿಂಗ್ ಗ್ರೂಪ್ಸ್ಗೆ ಹೋಗೋಣ. ನೋಡಿ, ನೀವು ನೋಡ್ತಾ ಇರೋ ಹಾಗೆ ನಾನು ಲಾಂಚ್ ಟೆಂಪ್ಲೇಟ್ ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಕೊಳ್ದಲೇ ಇರೋದ್ರಿಂದ ಇದು ಮೊದಲಿಗೆ ಲಾಂಚ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡಿ ಅನ್ನೋ ಒಂದು ಆಪ್ಷನ್ ಕೊಟ್ಟಿತ್ತು. ಈಗ ನಾನು ಮತ್ತೆ ಆಟೋ ಸ್ಕೇಲಿಂಗ್ ಗ್ರೂಪ್ಗೆ ಬಂದಿದ್ದೀನಿ. ಇಲ್ಲಿ ಈಗ ನಾವು ಲಾಂಚ್ ಟೆಂಪ್ಲೇಟ್ನ ಚೂಸ್ ಮಾಡಬಹುದು. ನೋಡಿ, ಇಲ್ಲಿ ವರ್ಷನ್ನ ಚೂಸ್ ಮಾಡಕ್ಕೆ ಕೂಡ ನಿಮಗೆ ಆಪ್ಷನ್ಸ್ ಇಲ್ಲಿ ಕೊಡುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇನ್ಸ್ಟೆನ್ಸ್ ಪರ್ಚೇಸ್ ಆಪ್ಷನ್ಸ್ ಅಂತ ತೋರಿಸ್ತಾ ಇದೆ. ನಾವು ಇದನ್ನ ಲಾಂಚ್ ಟೆಂಪ್ಲೇಟ್ನಲ್ಲಿ ಕೂಡ ನೋಡಿದ್ವಿ. ಸೊ ಫಸ್ಟ್ ಆಪ್ಷನ್ ಏನಿದೆ ಅಡ್ಹೇರ್ ಟು ಲಾಂಚ್ ಟೆಂಪ್ಲೇಟ್ ಅಂತ. ಸೊ ನಾವು ಲಾಂಚ್ ಟೆಂಪ್ಲೇಟ್ನಲ್ಲಿ ಸ್ಪಾಟ್ ಇನ್ಸ್ಟೆನ್ಸಸ್ನ ಚೂಸ್ ಮಾಡಿದ್ರೆ ಅದೇ ಇಲ್ಲಿ ಅಪ್ಲೈ ಆಗುತ್ತೆ. ನೀವಿಲ್ಲಿ ಒಂದು ಆನ್ ಡಿಮಾಂಡ್ ಹಾಗೂ ಸ್ಪಾಟ್ ಇನ್ಸ್ಟೆನ್ಸಸ್ನ ಕಾಂಬಿನೇಷನ್ನ ನೀವಿಲ್ಲಿ ಚೂಸ್ ಮಾಡಬಹುದು. ನೋಡಿ, ಬೇಸ್ ಇನ್ಸ್ಟೆನ್ಸಸ್ ಅಂದರೆ ಬೇಸಿಕ್ ಆಗಿ ಒಂದು 3 ಇನ್ಸ್ಟೆನ್ಸಸ್ ಇರಲಿ. ಆನ್ ಟಾಪ್ ಆಫ್ ಇಟ್ ನಿಮಗೆ ಇನ್ನು ಹೆಚ್ಚು ಇನ್ಸ್ಟೆನ್ಸಸ್ ಬೇಕಾದಾಗ 70% ಆನ್ ಡಿಮ್ಯಾಂಡ್ ಹಾಗೂ 30% ಅಷ್ಟು ಸ್ಪಾಟ್ ಇನ್ಸ್ಟೆನ್ಸಸ್ ಕ್ರಿಯೇಟ್ ಮಾಡು ಅಂತ ನೀವು ಹೇಳಬಹುದು. ಅಥವಾ 50% ಆನ್ ಡಿಮ್ಯಾಂಡ್ 50% ಸ್ಪಾಟ್ ಇನ್ಸ್ಟೆನ್ಸಸ್ ಕ್ರಿಯೇಟ್ ಮಾಡು ಅಂತ ಕೂಡ ಹೇಳಬಹುದು. ನಾನೀಗ ಅಡ್ಹೇರ್ ಟು ಲಾಂಚ್ ಟೆಂಪ್ಲೇಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಯಾವ್ಯಾವ ಸಬ್ನೆಟ್ಸ್ ಯಾವ್ಯಾವ ಅವೈಲಬಿಲಿಟಿ ಝೋನಲ್ಲಿ ನನ್ನ ಒಂದು ಇನ್ಸ್ಟೆನ್ಸಸ್ ಕ್ರಿಯೇಟ್ ಆಗಬೇಕು ಆಟೋ ಸ್ಕೇಲಿಂಗ್ ಗ್ರೂಪ್ ಯೂಸ್ ಮಾಡಿ ಅಂತ ಕೇಳ್ತಾ ಇದೆ. ನಾನೀಗ 2 ಅವೈಲಬಿಲಿಟಿ ಝೋನ್ನ ಚೂಸ್ ಮಾಡಿದ್ದೀನಿ, 2 ಸಬ್ನೆಟ್ನ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಲೋಡ್ ಬ್ಯಾಲೆನ್ಸಿಂಗ್ ಬಗ್ಗೆ ಕೇಳ್ತಾ ಇದೆ. ನೀವು ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡಲ್ಲ, ಡೈರೆಕ್ಟಾಗಿ ಆಟೋ ಸ್ಕೇಲಿಂಗ್ ಗ್ರೂಪ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಆಪ್ಷನ್ ಚೂಸ್ ಮಾಡ್ತೀರಾ. ನಾನೀಗಾಗಲೇ ಒಂದು ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಮಾಡಿರೋದ್ರಿಂದ ಅಟ್ಯಾಚ್ ಟು ಎನ್ ಎಕ್ಸಿಸ್ಟಿಂಗ್ ಲೋಡ್ ಬ್ಯಾಲೆನ್ಸರ್ ಚೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಲೋಡ್ ಬ್ಯಾಲೆನ್ಸರ್ಗೆ ರಿಲೇಟ್ ಆಗಿರುವಂತಹ ಟಾರ್ಗೆಟ್ ಗ್ರೂಪ್ನ ನಾವಿಲ್ಲಿ ಚೂಸ್ ಮಾಡಬಹುದು. ನೋಡಿ, ನಾನೊಂದು ಕ್ರಿಯೇಟ್ ಮಾಡಿದ್ದೀನಿ, TG1. ಈಗ ಹೆಲ್ತ್ ಚೆಕ್ಸ್ನಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಹೆಲ್ತ್ ಚೆಕ್ಸ್ ಇದೆ. ಮೊದಲನೇದು ನೋಡಿ, EC2 ಹೆಲ್ತ್ ಚೆಕ್ಸ್. EC2 ಹೆಲ್ತ್ ಚೆಕ್ನಲ್ಲಿ ಇದೇನು ಮಾಡುತ್ತೆ, ಇನ್ಸ್ಟೆನ್ಸ್ ರನ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಅಕಸ್ಮಾತ್ ರನ್ ಆಗ್ತಾ ಇಲ್ಲ ಅಂದರೆ ಅವಾಗ ಹೊಸ ಇನ್ಸ್ಟೆನ್ಸಸ್ನ ಕ್ರಿಯೇಟ್ ಮಾಡುತ್ತೆ. ELB ಹೆಲ್ತ್ ಚೆಕ್ಸ್ ಅಂತ ನಾವು ಹೇಳಿದಾಗ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸರ್ ನಾವು ಕ್ರಿಯೇಟ್ ಮಾಡಿದಾಗ ನಾವು ಅಲ್ಲಿ ಏನು ಹೆಲ್ತ್ ಚೆಕ್ಸ್ ಕೊಟ್ಟಿರ್ತೀವಿ. ಈಗ ಉದಾಹರಣೆಗೆ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಮಾಡಿದಾಗ ನಾವಲ್ಲಿ ಒಂದು ಹೆಲ್ತ್ ಚೆಕ್ನ ಕ್ರಿಯೇಟ್ ಮಾಡಿದ್ವಿ. ರೂಟ್ ಪಾತ್ನ ಚೆಕ್ ಮಾಡು ಅಂತ ಒಂದು ಹೇಳಿದ್ವಿ. ರೂಟ್ ಪಾತ್ ಏನಾದ್ರು ಫೈಂಡ್ ಆಗಿಲ್ಲದೆ ಇದ್ರೆ ಆಗ ಅದು ಅನ್ಹೆಲ್ದಿ ಅಂತ ಇನ್ಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳುತ್ತೆ. ಹಾಗೇನೆ ಒಂದು ಆಟೋ ಸ್ಕೇಲಿಂಗ್ ಗ್ರೂಪ್ ಮೂಲಕ ಒಂದು ಹೊಸ ಇನ್ಸ್ಟೆನ್ಸಸ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕಾಗಿನೇ ಈ ಒಂದು ಹೆಲ್ತ್ ಚೆಕ್ ಇರೋದು. ಹೆಲ್ತ್ ಚೆಕ್ ಗ್ರೇಸ್ ಪೀರಿಯಡ್ ಇದೇನು ಅಂದರೆ, ಒಂದು ಹೊಸ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅಂದರೆ ಅದನ್ನು ಇಷ್ಟು ಸೆಕೆಂಡ್ಸ್ವರೆಗೂ ಹೆಲ್ತ್ ಚೆಕ್ ಮಾಡಬೇಡ, ಹೆಲ್ತ್ ಚೆಕ್ ಮಾಡಿದ್ರೂ ಕೂಡ ಆ ಬೇಸಿಸ್ ಮೇಲೆ ಯಾವುದೇ ಆ್ಯಕ್ಷನ್ ತಗೋಬೇಡ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಇದು ಹೆಲ್ತ್ ಚೆಕ್ ಗ್ರೇಸ್ ಪೀರಿಯಡ್. ನೀವು ಈ ಟೈಮ್ನ ಸೆಟ್ ಮಾಡಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕೆ ಎಷ್ಟು ಹೊತ್ತು ಟೈಮ್ ತಗೋಬಹುದು ಅನ್ನೋ ಒಂದು ಅಪ್ರಾಕ್ಸಿಮೇಷನ್ನ ಮಾಡಿ ಅದರ ಬೇಸಿಸ್ ಮೇಲೆ ಈ ಹೆಲ್ತ್ ಚೆಕ್ ಗ್ರೇಸ್ ಪೀರಿಯಡ್ನ ಮಾಡಬೇಕಾಗತ್ತೆ.
ಹಾಗೆ ಇನ್ನೊಂದು ಆಪ್ಷನ್ ನೋಡಿ, ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಒಂದು ಕ್ಲೌಡ್ ವಾಚ್ ಮೆಟ್ರಿಕ್ಸ್ನ ಎನೇಬಲ್ ಮಾಡ್ಬೋದು. ಇದು ಯಾತಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ಆಟೋ ಸ್ಕೇಲಿಂಗ್ ಗ್ರೂಪ್ಸ್ನಲ್ಲಿ ನಿಮಗೆ ತಿಳಿದಿರೋ ಹಾಗೆ ಇದು ಆಟೋಮ್ಯಾಟಿಕ್ ಆಗಿ ಇನ್ಸ್ಟೆನ್ಸಸ್ನ ಕ್ರಿಯೇಟ್ ಮಾಡೋದು, ಟರ್ಮಿನೇಟ್ ಮಾಡೋದು ಮಾಡ್ತಾ ಇರುತ್ತೆ. ಸೊ ಈ ಎಲ್ಲ ಹಿಸ್ಟ್ರಿ ಏನಿದೆ ಅದು ನೀವು ನೋಡಬೇಕು ಅಂದರೆ ನೀವು ಈ ಒಂದು ಆಪ್ಷನ್ನ ಎನೇಬಲ್ ಮಾಡಬೇಕಾಗತ್ತೆ. ಈಗ ಗ್ರೂಪ್ ಸೈಜ್ ಇಲ್ಲಿ ನೋಡಿ, ಇಲ್ಲಿ ಡಿಸೈರ್ಡ್ ಕೆಪಾಸಿಟಿ ಮಿನಿಮಮ್ ಹಾಗೂ ಮ್ಯಾಕ್ಸಿಮಮ್ ಅಂತ ತೋರಿಸ್ತಾ ಇದೆ. ಇದು ಈ ಡೈನಾಮಿಕ್ ಸ್ಕೇಲಿಂಗ್ ಆಗ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಕೆಪಾಸಿಟಿ ಒಂದು ಲಿಮಿಟ್ನ ಹೇಳಬೇಕಾಗತ್ತೆ. ಇಲ್ಲ ಅಂದರೆ ಅದು ಎಷ್ಟು ಇನ್ಸ್ಟೆನ್ಸಸ್ ಬೇಕಾದ್ರೂ ಕ್ರಿಯೇಟ್ ಆಗ್ಬೋದು, ಆಗ ಅದು ನಮ್ಮ ಬಜೆಟ್ಟಿಂದ ಹೊರಗೆ ಹೋಗಬಹುದು. ಹಾಗಾಗಿ ಮ್ಯಾಕ್ಸಿಮಮ್ ಲಿಮಿಟ್ ಸೆಟ್ ಮಾಡ್ತೀವಿ. ಹಾಗೆ ಮಿನಿಮಮ್ ಲಿಮಿಟ್ ಯಾಕೆ ಅಂದರೆ, ಇಷ್ಟಕ್ಕಿಂತ ಮಿನಿಮಮ್ ಇನ್ಸ್ಟೆನ್ಸಸ್ ಇದ್ದರೆ ನಮ್ಮ ಅಪ್ಲಿಕೇಶನ್ ಸರಿಯಾಗಿ ರನ್ ಆಗದೆ ಇರಬಹುದು. ಹಾಗಾಗಿ ಮಿನಿಮಮ್ ಕೆಪಾಸಿಟಿ ಕೂಡ ನಾವಿಲ್ಲಿ ಸೆಟ್ ಮಾಡ್ತಾ ಇರ್ತೀವಿ. ಡಿಸೈರ್ಡ್ ಕೆಪಾಸಿಟಿ ಅಂದರೆ ನಮ್ಮ ಅಪ್ಲಿಕೇಶನ್ ಸರಾಗವಾಗಿ ರನ್ ಆಗೋಕ್ಕೆ ಎಷ್ಟು ಇನ್ಸ್ಟೆನ್ಸಸ್ ಇರಬೇಕು ಅನ್ನೋದನ್ನ ನಾವಿಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಸ್ಕೇಲಿಂಗ್ ಪಾಲಿಸೀಸ್ ಆಪ್ಷನ್ ಏನಿದೆಯಲ್ಲ, ಇದ್ರ ಬಗ್ಗೆ ನಾನು ಆಟೋ ಸ್ಕೇಲಿಂಗ್ ಗ್ರೂಪ್ಸ್ ಕ್ರಿಯೇಟ್ ಆದ ನಂತರ ತೋರಿಸ್ತೀನಿ. ಈಗ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೋಟಿಫಿಕೇಶನ್ ಕೂಡ ನೀವು ಸೆಟ್ ಮಾಡಬಹುದು. ಈಗ ಇನ್ಸ್ಟೆನ್ಸಸ್ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇದೆ, ಆಗ ನಿಮ್ಗೆ ನೋಟಿಫಿಕೇಶನ್ ನೀವು ಮೊಬೈಲ್ ಮೆಸೇಜ್ ಮೂಲಕ ಅಥವಾ ಇಮೇಲ್ ಮೂಲಕ ಎಲ್ಲ ನೀವು ಬರುವ ಹಾಗೆ ಮಾಡಬಹುದು. ನಮಗೆ ನೋಟಿಫಿಕೇಶನ್ಸ್ ಬೇಡ, ಹಾಗಾಗಿ ನಾನು ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಟ್ಯಾಗ್ಸ್ ನಾನು ಹಾಕ್ತಾ ಇಲ್ಲ. ಈಗ ಒಂದು ರಿವ್ಯೂ ಮಾಡಿ ಲಾಂಚ್ ಮಾಡೋಣ. ಈಗ ಕ್ರಿಯೇಟ್ ಆಟೋ ಸ್ಕೇಲಿಂಗ್ ಗ್ರೂಪ್. ಈಗ ನೋಡಿ, ಇಲ್ಲಿ ಈ ಒಂದು ಆಟೋ ಸ್ಕೇಲಿಂಗ್ ಗ್ರೂಪ್ ಏನಿದೆಯಲ್ಲ, ಇದು ಕ್ರಿಯೇಟ್ ಆಗ್ತಾ ಇದೆ. ಈ ಆಟೋ ಸ್ಕೇಲಿಂಗ್ ಗ್ರೂಪ್ ಕ್ರಿಯೇಟ್ ಆಗಬೇಕಾದ್ರೆ ಏನು ಇನ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತಲ್ಲ, ಆ ಇನ್ಸ್ಟೆನ್ಸಸ್ ಆಟೋಮ್ಯಾಟಿಕ್ ಆಗಿ ನಮ್ಮ ಟಾರ್ಗೆಟ್ ಗ್ರೂಪ್ಸ್ಗೆ ಹೋಗಿ ರಿಜಿಸ್ಟರ್ ಆಗುತ್ತೆ. ಹಾಗೆಯೇ ನಮ್ಮ ಲೋಡ್ ಬ್ಯಾಲೆನ್ಸರ್ನಲ್ಲಿ ಕೂಡ ರಿಜಿಸ್ಟರ್ ಆಗುತ್ತೆ. ನೋಡಿ, ಟಾರ್ಗೆಟ್ ಗ್ರೂಪ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಟಾರ್ಗೆಟ್ಸ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ್ದೀನಿ. ನೋಡಿ, ನಾನು ಹೇಳ್ದಂಗೆ ಆಟೋಮ್ಯಾಟಿಕ್ ಆಗಿ ಈ ಇನ್ಸ್ಟೆನ್ಸಸ್ ಏನಿದೆ ಅದು ರಿಜಿಸ್ಟರ್ ಆಗ್ತಾ ಇದೆ. ಇಲ್ಲಿ ನೋಡಿ, ಆಗಲೇ ನಾನು ಏನು ಹೇಳಿದೆ ಸ್ಕೇಲಿಂಗ್ ಪಾಲಿಸೀಸ್, ಅದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಈಗ ಸೊ ಇಲ್ಲಿ ಆ್ಯಡ್ ಪಾಲಿಸಿ ಅಂತ ಇದೆ. ನಾನು ಈ ಆ್ಯಡ್ ಪಾಲಿಸಿ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ನಾವಾಗಲೇ ಮ್ಯಾನ್ಯುಯಲಿ ಒಂದು ಲಿಮಿಟ್ನ ಸೆಟ್ ಮಾಡಿದ್ವಿ, ಅಪ್ಪರ್ ಲಿಮಿಟ್ ಹಾಗೂ ಲೋವರ್ ಲಿಮಿಟ್ನ. ಈಗ ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ, ಇದು ಡೈನಾಮಿಕ್ ಸ್ಕೇಲಿಂಗ್ ಪಾಲಿಸಿ. ಮೊದಲನೇ ಪಾಲಿಸಿ ನೋಡಿ, ಟಾರ್ಗೆಟ್ ಟ್ರ್ಯಾಕಿಂಗ್ ಸ್ಕೇಲಿಂಗ್ ಅಂತ ಇದರ ಹೆಸರು. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವೊಂದು ಮೆಟ್ರಿಕ್ ಟೈಪ್ನ ಚೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆವ್ರೇಜ್ CPU ಯುಟಿಲೈಸೇಷನ್. ಈಗ ಏನಾಗುತ್ತೆ ಅಂದರೆ, ಈ ಆಟೋ ಸ್ಕೇಲಿಂಗ್ ಗ್ರೂಪ್ನಲ್ಲಿ ಇರುವಂತಹ ಇನ್ಸ್ಟೆನ್ಸಸ್ದು ಆವ್ರೇಜ್ CPU ಯುಟಿಲೈಸೇಷನ್ ಏನಿದೆ ಅದು 50 ರೀಚ್ ಆದರೆ ಹೊಸ ಇನ್ಸ್ಟೆನ್ಸಸ್ನ ಕ್ರಿಯೇಟ್ ಮಾಡು ಅಂತ ಹೇಳ್ತಿದ್ದೀವಿ. ಸೊ ಈಗ ಅದೇನು ಮಾಡುತ್ತೆ ಅಂದರೆ, ಆಟೋ ಸ್ಕೇಲಿಂಗ್ ಗ್ರೂಪು ಅದಾಗದೆ ಎಷ್ಟು ಇನ್ಸ್ಟೆನ್ಸಸ್ನ ಆ್ಯಡ್ ಮಾಡಿದ್ರೆ ಈ 50ಗಿಂತ ಬಿಲೋ ಬರುತ್ತೋ ಅಷ್ಟು ಇನ್ಸ್ಟೆನ್ಸಸ್ನ ಅದು ಡೈನಾಮಿಕ್ ಆಗಿ ಕ್ರಿಯೇಟ್ ಮಾಡುತ್ತೆ. ನಾವೀಗಾಗಲೇ ಅಪ್ಪರ್ ಲಿಮಿಟ್ ಹಾಗೂ ಲೋವರ್ ಲಿಮಿಟ್ ಸೆಟ್ ಮಾಡಿರೋದ್ರಿಂದ ಆ ಲಿಮಿಟ್ಸ್ ಒಳಗಡೆನೆ ಇರುವ ಹಾಗೆ ಇದು ಮ್ಯಾನೇಜ್ ಮಾಡುತ್ತೆ. ಹಾಗೆ ಇಲ್ಲಿ ನೋಡಿ, ಇನ್ಸ್ಟೆನ್ಸಸ್ ನೀಡ್ 300 seconds ಟು ವಾರ್ಮ್ ಅಪ್ ಅಂತ ತೋರಿಸ್ತಾ ಇದೆ. ಇದು ಆಗಲೇ ನಾವು ನೋಡಿರೋ ಹಾಗೆ ಯಾವುದೇ ಹೊಸ ಇನ್ಸ್ಟೆನ್ಸ್ ಆ್ಯಡ್ ಆದಾಗ ಅದನ್ನು ಮೆಟ್ರಿಕ್ಸ್ ಕ್ಯಾಲ್ಕುಲೇಷನ್ಗೆ ಯಾವಾಗ ಇನ್ಕ್ಲೂಡ್ ಮಾಡಬೇಕು ಅಂತ ನಾವಿಲ್ಲಿ ಟೈಮ್ನ ಸೆಟ್ ಮಾಡ್ತಾ ಇರ್ತೀವಿ. ಎರಡನೇ ಡೈನಾಮಿಕ್ ಸ್ಕೇಲಿಂಗ್ ಪಾಲಿಸಿ ಅಂದರೆ ಸ್ಟೆಪ್ ಸ್ಕೇಲಿಂಗ್. ನೋಡಿ, ಇಲ್ಲಿ ಟಾರ್ಗೆಟ್ ಟ್ರ್ಯಾಕಿಂಗ್ ಸ್ಕೇಲಿಂಗ್ ಮಾಡಿದಾಗ ಇಲ್ಲಿ ನಾವೇನು ಚೂಸ್ ಮಾಡಿದ್ದೀವಲ್ಲ, ಈ ಒಂದು ಮೆಟ್ರಿಕ್ ಏನಿದೆ ಇದು ಕ್ಲೌಡ್ ವಾಚ್ನಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದು ಅಲಾರ್ಮ್ನ ಕ್ರಿಯೇಟ್ ಮಾಡಿರುತ್ತೆ. ನಾವು ಸ್ಟೆಪ್ ಸ್ಕೇಲಿಂಗ್ ಏನು ಯೂಸ್ ಮಾಡ್ತೀವಲ್ಲ, ಇಲ್ಲಿ ನಾವೇನೆ ಒಂದು ಕ್ಲೌಡ್ ವಾಚ್ ಅಲಾರ್ಮ್ನ ಸೆಟ್ ಮಾಡಬೇಕು. ನಾವೇನು ಮೆಟ್ರಿಕ್ ಸೆಟ್ ಮಾಡಿರ್ತೀವಿ ಆ ಮೆಟ್ರಿಕ್ ರೀಚ್ ಆದಾಗ ಏನು ಆ್ಯಕ್ಷನ್ ತಗೋಬೇಕು ಅಂತ ಕೂಡ ನಾವಿಲ್ಲಿ ಡಿಫೈನ್ ಮಾಡ್ತಾ ಇದ್ದೀವಿ. ಇಷ್ಟು ಯೂನಿಟ್ಸ್ ಆ್ಯಡ್ ಮಾಡು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ. ಆದರೆ ನಾವು ಈ ಒಂದು ಟಾರ್ಗೆಟ್ ಟ್ರ್ಯಾಕಿಂಗ್ನಲ್ಲಿ ಇಷ್ಟೇ ಇನ್ಸ್ಟೆನ್ಸ್ನ ನೀನು ಆ್ಯಡ್ ಮಾಡು ಅಥವಾ ಡಿಲೀಟ್ ಮಾಡು ಅಂತ ಹೇಳಿರಲಿಲ್ಲ. ಇಲ್ಲಿ ನಾವೇ ಕ್ಲೌಡ್ ವಾಚ್ ಅಲಾರ್ಮ್ನು ಕ್ರಿಯೇಟ್ ಮಾಡ್ತಿದ್ದೀವಿ, ಹಾಗೆಯೇ ನಾವೇ ಆ್ಯಕ್ಷನ್ ಕೂಡ ಡಿಫೈನ್ ಮಾಡ್ತಾ ಇದ್ದೀವಿ. ಮತ್ತೊಂದು ಪಾಲಿಸಿ ಏನಿದೆ ಅಂದರೆ ಸಿಂಪಲ್ ಸ್ಕೇಲಿಂಗ್. ಇಲ್ಲಿ ಕೂಡ ನಾವೇ ಒಂದು ಕ್ಲೌಡ್ ವಾಚ್ ಅಲಾರ್ಮ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅಂತ ನಾವೇ ಇಲ್ಲಿ ಅದಕ್ಕೆ ತಿಳಿಸ್ತಾ ಇದ್ದೀವಿ. ಸೊ ಇದಿಷ್ಟು ಡೈನಾಮಿಕ್ ಸ್ಕೇಲಿಂಗ್
ಪಾಲಿಸೀಸ್. ಇಲ್ಲಿ ಮತ್ತೊಂದು ಆಪ್ಷನ್ ಇದೆ ನಿಮಗೆ, ಕ್ರಿಯೇಟ್ ಸ್ಕೆಡ್ಯೂಲ್ಡ್ ಆಕ್ಷನ್ ಅಂತ. ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಆಲ್ರೆಡಿ ಇಂಥ ದಿನ ಇಷ್ಟು ಟ್ರಾಫಿಕ್ ಬರುತ್ತೆ ಅಂತ ಗೊತ್ತಿದ್ರೆ ಆಗ ನಾವಿಲ್ಲಿ ಒಂದು ಸ್ಕೆಡ್ಯೂಲ್ಡ್ ಆಕ್ಷನ್ ನ ಸೆಟ್ ಮಾಡಬಹುದು. ಹಾಗೆ ಇಲ್ಲಿ ರೆಕರೆನ್ಸ್ ಕೂಡ, ಸೊ ಎವ್ರಿ ವೀಕ್ ಈ ಒಂದು ಪರ್ಟಿಕ್ಯುಲರ್ ದಿನ ಇಷ್ಟು ಕೆಪಾಸಿಟಿನ ಇನ್ಕ್ರೀಸ್ ಮಾಡು ಅಂತ ನಾನಿಲ್ಲಿ ಡಿಫೈನ್ ಮಾಡಬಹುದು. ಇದು ಸ್ಕೆಡ್ಯೂಲ್ಡ್ ಆಕ್ಷನ್. ಹಾಗಾದ್ರೆ ನೋಡಿ, ಈ ಒಂದು ಸ್ಕೇಲಿಂಗ್ ಪಾಲಿಸೀಸ್ ನಲ್ಲಿ ಮೊದಲು ಮ್ಯಾನ್ಯುಯಲ್ ನೋಡಿದ್ವಿ, ಹಾಗೆ ಡೈನಾಮಿಕ್ ಸ್ಕೇಲಿಂಗ್ ನೋಡಿದ್ವಿ, ಹಾಗೇನೆ ನಾವಿಲ್ಲಿ ಒಂದು ಸ್ಕೆಡ್ಯೂಲ್ಡ್ ಸ್ಕೇಲಿಂಗ್ ಕೂಡ ನಾವಿಲ್ಲಿ ನೋಡಿದ್ವಿ. ಈಗ ನೋಡಿ, ಇಲ್ಲಿ ನಾನು ಆಗ್ಲೇ ಸೆಟ್ ಮಾಡಿದ ಹಾಗೆ 2 ಇನ್ಸ್ಟೆನ್ಸ್ ರನ್ ಆಗ್ತಿದೆ. ಈಗ ನಾನು ಒಂದು ಇನ್ಸ್ಟೆನ್ಸ್ ನ ಟರ್ಮಿನೇಟ್ ಮಾಡ್ತೀನಿ. ನೋಡಿ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಈ ಒಂದು ಇನ್ಸ್ಟೆನ್ಸ್ ನ ನಾನು ಟರ್ಮಿನೇಟ್ ಮಾಡ್ತಾ ಇದ್ದೀನಿ. ಈಗ ನಾನು ಟರ್ಮಿನೇಟ್ ಮಾಡಿದಾಗ EC2 ಹೆಲ್ತ್ ಚೆಕ್ ಏನಿದೆ ಅದು ಕಿಕ್ ಇನ್ ಆಗುತ್ತೆ, ಹಾಗೂ ಇನ್ನೊಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಬೇಕು. ಡಿಸೈರ್ಡ್ ಕೆಪಾಸಿಟಿ ನಮ್ದು 2 ಇರೋದ್ರಿಂದ ಇನ್ನೊಂದು ಇನ್ಸ್ಟೆನ್ಸ್ ಇಲ್ಲಿ ಕ್ರಿಯೇಟ್ ಆಗಬೇಕು. ಈಗ ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಇನ್ಸ್ಟೆನ್ಸ್ ಹೊಸದಾಗಿ ಕ್ರಿಯೇಟ್ ಆಗಿದೆ, ಹಾಗೂ ಇಲ್ಲಿ ರನ್ನಿಂಗ್ ಅಂತ ತೋರಿಸ್ತಾ ಇದೆ. ಸೊ 2 ಇನ್ಸ್ಟೆನ್ಸಸ್ ಅಂತ ಕೊಟ್ಟಿದ್ವಿ, ಹಾಗೂ ಒಂದು ಇನ್ಸ್ಟೆನ್ಸ್ ನ ನಾನು ಟರ್ಮಿನೇಟ್ ಮಾಡಿದೆ. ಈಗ ಅದು EC2 ಹೆಲ್ತ್ ಚೆಕ್ ಮಾಡಿ ಒಂದು ಇನ್ಸ್ಟೆನ್ಸ್ ಟರ್ಮಿನೇಟ್ ಆಯಿತು ಅಂತ ಅದು ಆಟೋಮ್ಯಾಟಿಕ್ ಆಗಿ ಇನ್ನೊಂದು ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿದೆ. ಇದೇ ರೀತಿ ELB ಹೆಲ್ತ್ ಚೆಕ್ ನಲ್ಲಿ ಅದೇನಾದ್ರೂ ರೂಟ್ ಪಾತ್ ಏನಿತ್ತು ಆ ಪಾತ್ ಫೈಂಡ್ ಆಗಲಿಲ್ಲ ಅಂದ್ರೆ ಅದು ಅನ್ಹೆಲ್ದಿ ಅಂತ ಮಾರ್ಕ್ ಮಾಡ್ಕೊಳ್ಳುತ್ತೆ. ಅದು ಕೂಡ ಇದೇ ರೀತಿಯಾಗಿ ಒಂದು ಹೊಸ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ಆಟೋ ಸ್ಕೇಲಿಂಗ್ ಗ್ರೂಪ್ಸ್ ನ ಉಪಯೋಗಿಸ್ಕೊಂಡು ಒಂದು ಹೈ ಪರ್ಫಾರ್ಮೆನ್ಸ್ ಮೇಂಟೈನ್ ಮಾಡಬಹುದು. ಹಾಗೆ ನಮ್ಮ ಕಾಸ್ಟ್ ನ ಕಂಟ್ರೋಲ್ ಮಾಡಬಹುದು, ಸ್ಕೇಲಿಂಗ್ ನ ನಾವು ಆಟೋಮ್ಯಾಟಿಕ್ ಆಗಿ ಮಾಡಬಹುದು. ಇದರಿಂದ ಅನೇಕ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದೆ ಅಂತ ಅನ್ಕೋತೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಕಲಿಯೋದನ್ನ ಮಾತ್ರ ಮರಿಬೇಡಿ. ಕ್ಲೌಡ್ ಟಾಕ್ಸ್ ಕನ್ನಡ ಇಂದ ಧನ್ಯವಾದಗಳು. ಹೋಗ್ಬಿಟ್ಟು ಬರ್ತೀನಿ.